ನಮಸ್ತೆ ಸ್ಪರ್ಧಾ ಮಿತ್ರರೇ, ಸ್ಪರ್ಧಾ ಕಣಜ KSP ಯೂಟ್ಯೂಬ್ ಚಾನಲ್ಗೆ ಮೊದಲಿಗೆ ತಮಗೆ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ಜುಲೈ ತಿಂಗಳ ಪ್ರಚಲಿತ ಘಟನೆಗಳ ಬಗ್ಗೆ ನೋಡೋಣ. ಕಳೆದ 8 ದಿನಗಳಿಂದ ಪ್ರಚಲಿತದಲ್ಲಿರುವಂಥ ಸುದ್ದಿಗಳು ಮತ್ತು ಜುಲೈ ತಿಂಗಳಲ್ಲಿ ಮುಂಬರುವ ಯಾವುದಾದರೂ ಪ್ರಚಲಿತ ಸುದ್ದಿಗಳು ಮತ್ತು ಯಾವುದಾದರೂ ವಿಶೇಷ ದಿನಗಳು ಇದ್ದರೆ ಆ ಒಂದು ವಿಷಯವನ್ನು ಈ ತರಗತಿಯಲ್ಲಿ ನೋಡೋಣ. ಸೊ ಇನ್ನೂ ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈ ಕೂಡಲೇ ಸ್ಪರ್ಧಾ ಕಣಜ KSP ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಈ ಚಾನಲನ್ನು ಶೇರ್ ಮಾಡಿ. ಮುಂಬರುವ ಸಿವಿಲ್ ಪೊಲೀಸ್ ಆಗಿರಬಹುದು, DAR ಆಗಿರ್ಬೋದು ಮತ್ತು CAR ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, ಆ ಒಂದು ನಿಟ್ಟಿನಲ್ಲಿ ಇವು ಮುಂಬರುವ ಪೊಲೀಸ್ ಪರೀಕ್ಷೆಗೆ ಉಪಯುಕ್ತವಾಗುವ ರೀತಿಯಲ್ಲಿ ಈ ಒಂದು ತರಗತಿಯನ್ನು ನೋಡೋಣ. ಪ್ರಚಲಿತ ಘಟನೆಗಳು ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಅಮೂಲ್ಯವಾಗೂ ಮತ್ತು ಅತಿ ಬಹುಮುಖ್ಯವಾಗಿ ಪಾತ್ರವಹಿಸುತ್ತವೆ. ನಾವು ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆ ಬರೀಬೇಕಾದರೂ HK ಪೇಪರಲ್ಲಿ ಸುಮಾರು 25ರಿಂದ 26 ಕರೆಂಟ್ ಅಫೇರ್ಸ್ನ ಪ್ರಶ್ನೋತ್ತರಗಳು ಕೇಳಿರ್ತಾರೆ. ಸೊ ಹಂಗಂಥೇಳಿ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ 25, 10, 15 ಕೇಳೋಂಗಿಲ್ಲ. ಕೇಳ್ತಾರೆ, ಒಂದು 7ರಿಂದ 8 ಪ್ರಚಲಿತ ಘಟನೆಗಳನ್ನು ಕೇಳ್ಬೋದು. ಸೊ ಹಾಗಾಗಿ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಗಿರ್ಬೋದು, ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಕೂಡ ಅತಿ ಬಹುಮುಖ್ಯವಾದಂಥ ಪಾತ್ರ ವಹಿಸುತ್ತದೆ. ಕನ್ನಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಓದುತ್ತಿರುವಂಥ ಸ್ಪರ್ಧಾ ಮಿತ್ರರಿಗೆ ದಿನನಿತ್ಯದ ಅಪ್ಡೇಟ್ಸ್ಗಳು ಬೇಕಾದವು ಅಂತಂದ್ರೆ ಅದಕ್ಕೆ ಪ್ರಮುಖವಾಗಿ ಪ್ರಜಾವಾಣಿ ಪೇಪರ್ ಏನಪ್ಪ ಅಂತಂದ್ರೆ ಓದಿದ್ರೆ ಅದರಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳಾಗಿರ್ಬೋದು ಮತ್ತು ವಿಶೇಷತೆಗಳು ಏನೇನಿದಾವೆ ಅನ್ನೋದನ್ನು ತಿಳಿದುಕೊಳ್ಬೋದು. ಸೊ ಎಲ್ಲರಿಗೂ ಪ್ರತಿದಿನ 7 ರೂಪಾಯಿ ಕೊಟ್ಟು ಪ್ರಜಾವಾಣಿ ಪೇಪರ್ ತೊಗೊಳಕ್ಕಾಗಂಗಿಲ್ಲ. ಸೊ ಹಾಗಾಗಿ ನನ್ನ ಕೈಯಿಂದ ಎಷ್ಟು ಸಾಧ್ಯವಾಗುತ್ತೋ ಡೈಲಿ ಇನ್ನು ಮುಂದೆ ಪ್ರಜಾವಾಣಿ ಪೇಪರ್ನಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ಬಿಡಿಸುವಂಥ ಪ್ರಯತ್ನಗಳನ್ನು ಮಾಡ್ತೀನಿ. ಸೊ ನಿಮ್ಮ ಪ್ರೀತಿ, ಬೆಂಬಲ ಮತ್ತು ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಮತ್ತು ಶೇರ್ ಮಾಡ್ತೀರಾ ಅನ್ನೋದ್ರ ಮೇಲೆ ನನ್ನ ಮುಂದಿನ ತರಗತಿಗಳು ಅಪ್ಡೇಟ್ ಆಗ್ತಾ ಇರ್ತವೆ. ಸೊ ದಯವಿಟ್ಟು ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈ ಕೂಡಲೇ ಸ್ಪರ್ಧಾ ಕಣಜ KSP ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಜಾಸ್ತಿ ಹೊತ್ತು ತಡ ಮಾಡೋದು ಬೇಡ, ಸಮಯದ ಅಭಾವ ಕಡಿಮೆ ಇದೆ. ಒಂದು 10ರಿಂದ 12 ನಿಮಿಷದ ಅವಧಿಯೊಳಗೆ ಈ 15 ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಮೊದಲನೇ ಪ್ರಶ್ನೆ ಹೀಗಿದೆ. ಕ್ವೆಶ್ಚನ್ ನಂಬರ್ 1, 2026ರ ಪಶುಜನ್ಯ ಯುದ್ಧ ಅಭ್ಯಾಸ ಯಾವ ರಾಜ್ಯದಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದಾರೆ. 2026ರ ಪಶುಜನ್ಯ ಯುದ್ಧಾಭ್ಯಾಸ ಯಾವ ರಾಜ್ಯದಲ್ಲಿ ನಡೆಸಲಾಯಿತು? ಆಪ್ಷನ್ಸ್ ಹೀಗಿದೆ: A ಕರ್ನಾಟಕ, B ಗುಜರಾತ್, C ಮಧ್ಯಪ್ರದೇಶ್, D ರಾಜಸ್ಥಾನ. ಸರಿಯಾದ ಉತ್ತರ ಆಪ್ಷನ್ C, ಮಧ್ಯಪ್ರದೇಶದಲ್ಲಿ ಪಶುಜನ್ಯ ಯುದ್ಧ ಅಭ್ಯಾಸವನ್ನು ನಡೆಸಲಾಯಿತು. ಜೂನ್ 29ರಿಂದ ಜುಲೈ 3, 2026ರವರೆಗೆ ಮಧ್ಯಪ್ರದೇಶದ ವಿದಿಶಾ ಜಿಲ್ಲೆಯ ಖಾರಿ ಗ್ರಾಮದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ 5 ದಿನಗಳ ಅಣುಕು ಡ್ರಿಲ್ ನಡೆಸಲಾಯಿತು. ಕ್ವೆಶ್ಚನ್ ನಂಬರ್ 2, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಜುಲೈ 1, 2026ರಂದು ಎಷ್ಟನೇ ಸಂಸ್ಥಾಪನಾ ದಿನವನ್ನು ಆಚರಿಸಿತು? ಅಂದರೆ SBI ಸ್ಥಾಪನೆಯಾಗಿ ಜುಲೈ 1, 2026ಕ್ಕೆ ಎಷ್ಟು ವರ್ಷಗಳ ಸಂಭ್ರಮಾಚರಣೆ ಆಯಿತು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ: A 68ನೇ, B 69ನೇ, C 70ನೇ, D 71ನೇ. ಸರಿಯಾದ ಉತ್ತರ D 71ನೇ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡ್ತಪ್ಪ ಅಂದ್ರೆ ಸಂಸ್ಥಾಪನಾ ದಿನವನ್ನು 71ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಜುಲೈ 1, 1955ರಂದು ಸ್ಥಾಪನೆಯಾದ SBI ತನ್ನ 71ನೇ ಸಂಸ್ಥಾಪನಾ ದಿನವನ್ನು ಇತ್ತೀಚೆಗೆ ಆಚರಿಸಲಾಯಿತು. ಮುಂದಿನ ಪ್ರಶ್ನೆ ಹೀಗಿದೆ. ಕ್ವೆಶ್ಚನ್ ನಂಬರ್ 3, 135ನೇ ಡ್ಯೂರಾಂಡ್ ಕಪ್ 2026ರಲ್ಲಿ ಚೊಚ್ಚಲ ಬಾರಿಗೆ ಭಾಗವಹಿಸಿದ ವಿದೇಶ ತಂಡ ಯಾವುದು? ಆಪ್ಷನ್ಸ್ ಹೀಗಿದೆ: A ಮೋಹನ್ ಬಗಾನ್ ಸೂಪರ್ ಜಾಯಿಂಟ್, B ಬೆಂಗಳೂರು FC, C ಶ್ರೀಲಂಕಾ ಸಶಸ್ತ್ರ ಪಡೆಗಳ ಡಿಫೆಂಡರ್ FC, D ಈಸ್ಟ್ ಬೆಂಗಾಲ್ FC. ಸರಿಯಾದ ಉತ್ತರ ಆಪ್ಷನ್ C, ಶ್ರೀಲಂಕಾ ಸಶಸ್ತ್ರ ಪಡೆಗಳ ಡಿಫೆಂಡರ್ಸ್ FC. ವಿವರಣೆ ಹೀಗಿದೆ: ಜುಲೈ 25ರಿಂದ ಆಗಸ್ಟ್ 23ರವರೆಗೆ ನಡೆಯಲಿರುವ ಡ್ಯೂರಾಂಡ್ ಕಪ್ನಲ್ಲಿ ಈ ತಂಡ ಚೊಚ್ಚಲ ಬಾರಿಗೆ ಆಡುತ್ತಿದೆ. ಯಾವುದಪ್ಪ ಅಂದ್ರೆ ಶ್ರೀಲಂಕಾ ಸಶಸ್ತ್ರ ಪಡೆಗಳ ಡಿಫೆಂಡರ್ FC ಮೊದಲ ವಿದೇಶಿ ತಂಡ ಆಗಿರುತ್ತದೆ.
ಕ್ವೆಶನ್ ನಂಬರ್ 4, ಜುಲೈ 20, 2026ರಂದು ಸೂರ್ಯ ಯಾವ ನಕ್ಷತ್ರಕ್ಕೆ ಸಂಚಾರ ಮಾಡಲಿದೆ? ಆಪ್ಷನ್ಸ್ ಹೀಗಿದೆ: ಎ ರೋಹಿಣಿ, ಬಿ ಪುಷ್ಯ, ಸಿ ಆಶ್ಲೇಷ, ಡಿ ಮಗ. ಸರಿಯಾದ ಉತ್ತರ ಆಪ್ಷನ್ ಬಿ ಪುಷ್ಯ. ಪುಷ್ಯ ನಕ್ಷತ್ರದ ಅಧಿಪತಿ ಶನಿ. ಇದನ್ನು ನಕ್ಷತ್ರಗಳ ರಾಜ ಎಂದು ಕರೆಯಲಾಗುತ್ತದೆ. ಪುಷ್ಯ ನಕ್ಷತ್ರದ ಅಧಿಪತಿ ಶನಿ. ಇದನ್ನು ನಕ್ಷತ್ರಗಳ ಅಧಿಪತಿ ಅಥವಾ ರಾಜ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ ಹೀಗಿದೆ: 5 ಜುಲೈ 7. ಕ್ವೆಶನ್ ನಂಬರ್ 5, ಜುಲೈ 7 ವಿಶ್ವಾದ್ಯಂತ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ? ಜುಲೈ 7 ವಿಶ್ವಾದ್ಯಂತ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಆಪ್ಷನ್ಸ್ ಹೀಗಿದೆ: ಎ ವಿಶ್ವ ಆರೋಗ್ಯ ದಿನ, ಬಿ ವಿಶ್ವ ಚಾಕೊಲೇಟ್ ದಿನ, ಸಿ ವಿಶ್ವ ಪರಿಸರ ದಿನ, ಡಿ ವಿಶ್ವ ಯೋಗ ದಿನ. ಸರಿಯಾದ ಉತ್ತರ ಬಿ ವಿಶ್ವ ಚಾಕ್ಲೇಟ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಜುಲೈ 7 ವಿಶ್ವ ಚಾಕ್ಲೇಟ್ ದಿನವನ್ನಾಗಿ ಆಚರಿಸಲಾಗುತ್ತದೆ. 1550ರಲ್ಲಿ ಯುರೋಪ್ಗೆ ಚಾಕೊಲೇಟ್ ಪರಿಚಯವಾದ ದಿನದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ ಹೀಗಿದೆ: ಕ್ವೆಶನ್ ನಂಬರ್ 6, 2026ರ ಜುಲೈನಲ್ಲಿ ಭಾರತದಲ್ಲಿ ನಡೆದ ಪ್ರಮುಖ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಯಾವುದು? 2026 ಜುಲೈನಲ್ಲಿ ನಡೆದ ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಯಾವುದು ಅಂತ ಕೇಳಿದರೆ ಹೇಗಿದೆ ಆಪ್ಷನ್ಸು: ಎ G20 ಶೃಂಗಸಭೆ, ಬಿ ವಿವಾಟಿಕ್ 2026, ಸಿ ಬ್ರಿಕ್ಸ್ ಸಮ್ಮೇಳನ, ಡಿ COP30. ಸರಿಯಾದ ಉತ್ತರ ಬಿ ವಿವಾಟಿಕ್ 2020. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಜೊತೆ ಪ್ಯಾರಿಸ್ನಲ್ಲಿ ವಿವಾಟಿಕ್ 2026ರಲ್ಲಿ ಭಾಗವಹಿಸಿದರು. ಭಾರತವು AI ದೇಶ ಪಾಲುದಾರವಾಗಿತ್ತು. ಮುಂದಿನ ಪ್ರಶ್ನೆ ಹೀಗಿದೆ: ಇಂಡೋನೇಷ್ಯಾ ವಿದೇಶಾಂಗ ಸಚಿವರು ಜುಲೈ 2026ರಲ್ಲಿ ಭಾರತಕ್ಕೆ ಏಕೆ ಆಗಮಿಸಿದರು ಅಂತ ಕೇಳಿದ್ದಾರೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಜುಲೈನಲ್ಲಿ ಭಾರತಕ್ಕೆ ಏಕೆ ಆಗಮಿಸಿದರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ: ಎ G20 ಸಭೆಗಾಗಿ, ಬಿ 8ನೇ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ ಸಭೆಗಾಗಿ, ಸಿ ಬ್ರಿಕ್ಸ್ ಶೃಂಗಸಭೆಗಾಗಿ, ಡಿ ರಕ್ಷಣಾ ಒಪ್ಪಂದಕ್ಕಾಗಿ. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ 8ನೇ ಭಾರತ ಇಂಡೋನೇಷ್ಯಾ ಜಂಟಿ ಅಧಿವೇಶನದ ಆಯೋಗದ ಸಭೆಗಾಗಿ ಆಗಮಿಸಿರುತ್ತಾರೆ. ಇಂಡೋನೇಷ್ಯಾ ವಿದೇಶಾಂಗ ಸಚಿವ ಸುಗಿಯಾನೋ ನವದೆಹಲಿಗೆ ಆಗಮಿಸಿ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಜೊತೆ 8ನೇ ಜಂಟಿ ಆಯೋಗದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಮುಂದಿನ ಪ್ರಶ್ನೆ ಹೀಗಿದೆ: 8, ನೇಪಾಳದ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಜೂನ್ 2026ರಲ್ಲಿ ಭಾರತದಲ್ಲಿ ಏನು ಹೇಳಿಕೆ ನೀಡಿದರು ಅಥವಾ ಏನು ಹೇಳಿದರು ಅಂತ ಕೇಳಿದರು. ಆಪ್ಷನ್ಸ್ ಹೀಗಿದೆ: ಎ ಗಡಿ ವಿವಾದಕ್ಕೆ 3ನೇ ದೇಶದ ಮಧ್ಯಸ್ಥಿಕೆ ಬೇಕು, ಬಿ ಕಾಲಾಪಾನಿ ಲಿಪುಲೇಖ್ ಲಿಂಪಿಯಾದುರ್ ತ್ರಿಕೋನ ಮೇಲೆ ನೇಪಾಳದ ಹಕ್ಕು ಸ್ಥಾಪನೆ ಆಗಮನ, ಸಿ ಭಾರತದೊಂದಿಗೆ ಹೊಸ ವ್ಯಾಪಾರ ಒಪ್ಪಂದ, ಡಿ ಸಾರ್ಕ್ ಪುನರ್ಜೀವನ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಲಾಪಾನಿ ಲಿಪುಲೇಖ್ ಲಿಂಪಿಯಾದುರ ತ್ರಿಕೋನದ ಮೇಲೆ ನೇಪಾಳದ ಹಕ್ಕು ಸ್ಥಾಪಿಸಲು ಗಮನ. ವಿವರ: ನೇಪಾಳ 3ನೇ ದೇಶಗಳ ಮಧ್ಯಸ್ಥಿಕೆಗೆ ಕೇಳುತ್ತಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸ್ತಾರೆ. ಈ ಭಾರತ ಮತ್ತು ನೇಪಾಳ ನಡುವೆ ಇರುವಂಥ ವಿವಾದ ಏನೇ ಇರ್ತವೆ, ಕಾಲಾಪಾನಿ ವಿವಾದ ಆಗಿರ್ಬೋದು, ಲಿಪುಲೇಖ್ ವಿವಾದ ಆಗಿರ್ಬೋದು, ಅದಕ್ಕೆ ನೇಪಾಳ ಏನು ಮಾಡಿದೆಪ್ಪ ಅಂತಂದ್ರೆ ಬೇರೆ ರಾಷ್ಟ್ರದ ಮಧ್ಯಸ್ಥಿಕೆ ಬೇಡ, ಭಾರತ ಮತ್ತು ನಾವು ಅದನ್ನು ಸ್ಪಷ್ಟೀಕರಣ ಮಾಡ್ತೀವಿ ಮತ್ತು ಕೂತು ಅದರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀವಿ ಅನ್ನೋ ಮಾತುಗಳನ್ನು ಒಂದು ಇದರಲ್ಲಿ ಸಭೆಯಲ್ಲಿ ಹೇಳಿರ್ತಾರೆ. ಕ್ವೆಶನ್ ನಂಬರ್ 9, 2026ರಲ್ಲಿ ಅಮೇರಿಕ ಸ್ವಾತಂತ್ರ್ಯ ದೊರೆತು ಎಷ್ಟು ವರ್ಷ ಪೂರ್ಣಗೊಳ್ಳುತ್ತದೆ? ಅಮೇರಿಕಾಗೆ ಸ್ವಾತಂತ್ರ್ಯ ಸಿಕ್ಕು 2026ಕ್ಕೆ ಎಷ್ಟು ವರ್ಷ ಆಗುತ್ತಂತ ಕೇಳಿದ್ದಾರೆ. 200 ವರ್ಷ, ಬಿ 225 ವರ್ಷ, ಸಿ 250 ವರ್ಷ, ಡಿ 275 ವರ್ಷ. ಸರಿಯಾದ ಉತ್ತರ 250 ವರ್ಷ. 1776 ಜುಲೈ 4ರಂದು ಅಮೇರಿಕಕ್ಕೆ ಸ್ವಾತಂತ್ರ್ಯ ಘೋಷಣೆ ಆಗುತ್ತಾ. 2026 ಜುಲೈ 4ಕ್ಕೆ 250 ವರ್ಷ ಪೂರ್ಣಗೊಳ್ಳುತ್ತೆ. ಅಮೇರಿಕಕ್ಕೆ ಸ್ವಾತಂತ್ರ್ಯ ದೊರಕಿ 250 ವರ್ಷ ಜುಲೈ 4ಕ್ಕೆ ಪೂರ್ಣಗೊಳ್ಳುತ್ತದೆ. ಸೊ ಕ್ವೆಶನ್ ನಂಬರ್ 10, ಭಾರತದ ಯು ಮಿತ್ರ ರೋಬೋಟ್ ಉಡಾವಣೆ ಯಾವ ವರ್ಷ ನಡೆಯಲಿದೆ?
ಆಪ್ಷನ್ ಸಿ ಇದೆ 2025, ಬಿ 2026, ಸಿ 2027, ಡಿ 2028. ಸರಿಯಾದ ಉತ್ತರ ಆಪ್ಷನ್ ಬಿ 2026. ಗಗನಯಾನದ ಯೋಜನೆಯ ಭಾಗವಾಗಿ 2026ರಲ್ಲಿ ಪರೀಕ್ಷಾರ್ಥ ಉಡಾವಣೆ ಆಗುತ್ತಾ 2027ರಲ್ಲಿ ಮಾನವ ಸಹಿತ ಗಗನಯಾನದ ನಿರೀಕ್ಷೆಯನ್ನು ಮಾಡಲಾಗಿದೆ. ಮುಂದಿನ ಪ್ರಶ್ನೆ ಹೀಗಿದೆ. ಕ್ವೆಶ್ಚನ್ ನಂಬರ್ 11. 2026ರಲ್ಲಿ ಬ್ರಿಕ್ಸ್ ಶೃಂಗಸಭೆ ಎಲ್ಲಿ ನಡೆಯಲಿದೆ? 2026ರ ಬ್ರಿಕ್ಸ್ ಶೃಂಗಸಭೆ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ. ಎ ಚೀನಾ, ಬಿ ರಷ್ಯಾ, ಸಿ ಭಾರತ, ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದಲ್ಲಿ 2026ರ ಬ್ರಿಕ್ಸ್ ಶೃಂಗಸಭೆ ನಡೆಯಲಿದೆ. ಜನವರಿ 1, 2026ರಿಂದ ಭಾರತ ಅಧ್ಯಕ್ಷತೆ ಆರಂಭವಾಗಿದೆ. ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗುತ್ತದೆ. ಕ್ವೆಶ್ಚನ್ ನಂಬರ್ 12. ಭಾರತದಲ್ಲಿ ಮೊದಲ ಸೆಮಿಕಂಡಕ್ಟರ್ ಉತ್ಪಾದನೆ ಯಾವ ವರ್ಷ ಆರಂಭವಾಗುವ ನಿರೀಕ್ಷೆ ಇದೆ? ಆಪ್ಷನ್ಸ್ ಹೀಗಿದೆ. 2025, 2026, 2027, 2028. ಸರಿಯಾದ ಉತ್ತರ ಆಪ್ಷನ್ ಬಿ 2026. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಗುಜರಾತ್, ಅಸ್ಸಾಂ, ಒಡಿಶಾ, ಪಂಜಾಬ್, ಆಂಧ್ರ ಪ್ರದೇಶಗಳಲ್ಲಿ ಉದ್ದೇಶಿತ ಕಾರ್ಖಾನೆಗಳ ಸ್ಥಾಪನೆಗೆ ಒಂದು ಚಾಲನೆಯನ್ನು ನೀಡಲಾಗುತ್ತದೆ ಎಂಬ ಮಾಹಿತಿ ಇದೆ. ಕ್ವೆಶ್ಚನ್ ನಂಬರ್ 13. ಭಾರತದ ಆಳ ಸಮುದ್ರಯಾನ ಯೋಜನೆಯಲ್ಲಿ ವಿಜ್ಞಾನಿಗಳು ಎಷ್ಟು ಆಳಕ್ಕೆ ತೆರಳಲಿದ್ದಾರೆ? ಆಪ್ಷನ್ಸ್ ಹೀಗಿದೆ. 3000 ಮೀಟರ್, ಬಿ 4500 ಮೀಟರ್, ಸಿ 6000 ಮೀಟರ್, ಡಿ 8000 ಮೀಟರ್. ಸರಿಯಾದ ಉತ್ತರ ಆಪ್ಷನ್ ಸಿ 600 ಮೀಟರ್. ಚೆನ್ನೈ ಬಳಿ ಸಮುದ್ರಾಳದ ಅಧ್ಯಯನಕ್ಕೆ 2026ರಲ್ಲಿ ವಿಜ್ಞಾನಿಗಳು 6000 ಮೀಟರ್ ಆಳಕ್ಕೆ ತೆರಳಲಿದ್ದಾರೆ. ಕ್ವೆಶ್ಚನ್ ನಂಬರ್ 14. CBI ಇತ್ತೀಚೆಗೆ ಯಾವ ಬ್ಯಾಂಕುಗಳಿಗೆ ಸಂಬಂಧಿಸಿದ ವಂಚನೆ ಪ್ರಕರಣದಲ್ಲಿ 6 ಸ್ಥಳಗಳಲ್ಲಿ ಶೋಧ ನಡೆಸಿತು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ. HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್, ಬಿ IDFC ಫಸ್ಟ್ ಬ್ಯಾಂಕ್ ಮತ್ತು AU ಫೈನಾನ್ಸ್, ಸಿ SBI ಮತ್ತು ಪಂಜಾಬ್ ಬ್ಯಾಂಕ್, ಡಿ ಆಕ್ಸಿಸ್ ಬ್ಯಾಂಕ್ ಮತ್ತು ಕೋಟಕ್ ಬ್ಯಾಂಕ್. ಸರಿಯಾದ ಉತ್ತರ ಆಪ್ಷನ್ ಬಿ IDFC ಫಸ್ಟ್ ಬ್ಯಾಂಕ್ ಮತ್ತು AU ಫೈನಾನ್ಸ್ಗಳನ್ನು ವಂಚನೆ ಪ್ರಕರಣದಲ್ಲಿ ತಗಲಾಕೊಂಡು CBI ತೆಕ್ಕೆಗೆ 6 ಸ್ಥಳಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಶೋಧಗಳನ್ನು ನಡೆಸಲಾಗುತ್ತದೆ. ದೊಡ್ಡ ಪ್ರಮಾಣದ ದುರುಪಯೋಗ ವಂಚನೆಗೆ ಸಂಬಂಧಿಸಿದಂತೆ CBI 6 ಸ್ಥಳಗಳಲ್ಲಿ ಶೋಧ ನಡೆಸಿದೆ. ಕ್ವೆಶ್ಚನ್ ನಂಬರ್ 15. ಇದು ಕೊನೆಯ ಪ್ರಶ್ನೆ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ 2026ರ ಏಪ್ರಿಲ್ನಲ್ಲಿ ಅಮೆರಿಕದ ಯಾವ ಯೋಜನೆ ಕೈಗೊಳ್ಳಲಿದೆ ಅಂತ ಕೇಳಿದರೆ, ಎ ಮಂಗಳ ಗ್ರಹದಲ್ಲಿ ಮಾನವನ ವಸಾಹತು, ಬಿ ಚಂದ್ರನ ಕಕ್ಷೆಯಲ್ಲಿ 50 ದಿನಗಳ ಕಾಲ ಗಗನಯಾತ್ರಿಗಳ ಸುತ್ತುವುದು, ಸಿ ಸೂರ್ಯನಿಗೆ ಮಾನವರಹಿತ ನೌಕೆ, ಡಿ ಗುರುಗ್ರಹಕ್ಕೆ ರೋಬೋಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಚಂದ್ರನ ಕಕ್ಷೆಯಲ್ಲಿ 50 ದಿನಗಳ ಕಾಲ ಗಗನಯಾತ್ರಿಗಳು ಸುತ್ತುತ್ತಿರುವುದು. ಚಂದ್ರನ ಮೇಲೆ ಮೊದಲ ಬಾರಿ ಮಾನವನನ್ನು ಇಳಿಸಿದ್ದು ಅಮೆರಿಕ. ಈ ವರ್ಷ 50 ದಿನಗಳ ಕಕ್ಷಾ ಯೋಜನೆಯನ್ನು ಕೈಗೊಳ್ಳಲಿದೆ. ಸೊ ಇದಾಗಿತ್ತು ಸ್ಪರ್ಧಾ ಮಿತ್ರರೇ ಇವತ್ತಿನ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಥ ತರಗತಿ. ಸೊ ಇನ್ನೂ ಯಾರಾದರೂ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿ ಮತ್ತು ಲೈಕ್ ಕಮೆಂಟ್ಸನ್ನು ಮಾಡೋದನ್ನು ಮರಿಬೇಡಿ. ನಮಸ್ಕಾರ, ಧನ್ಯವಾದಗಳು.